ಎಲ್ರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಸಿದ್ದೇಶ್ವರಾಜನ ಚರಣೆಗೆ ವಂದನೆಗಳನ್ನು ಅರ್ಪಿಸುತ್ತಾ ದಸರಾ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಾವು ಕಳೆದ 3 ವರ್ಷ ಆಯಿತು ಈ ಥರ ಸೇವೆಯನ್ನು ಮಾಡ್ತಾ ಇದ್ದೀವಿ. ಶ್ರೀ ಕಲ್ಯಾಣ ಸಿದ್ದೇಶ್ವರ ಸೇವಕರು ನಾವೆಲ್ಲರೂ ಕೂಡಿ ಇದು 3ನೇ ವರ್ಷ ಆಯಿತು. 1ನೇ ವರ್ಷ ನಾವು ಕೇದಾರನಾಥ ಪ್ರತಿಕೃತಿ ಮಾಡಿ ಎಲ್ರಿಗೂ ಕೇದಾರನಾಥ ದರ್ಶನವನ್ನು ಮಾಡಿಸಿದ್ದೀವಿ. 2ನೇ ವರ್ಷ ನಾವು ಹಂಪಿ, ಕರ್ನಾಟಕದ ಗತವೈಭವ ಆದಂಥ ನಮ್ಮ ಕರ್ನಾಟಕ ಅಂದರೆ ವಾಸ್ತುಶಿಲ್ಪಿಗಳ ಬೀಡು, ಕನ್ನಡ ನಾಡು, ಇದು ಕಲೆ ಸಾಹಿತ್ಯ ಸಂಸ್ಕೃತಿಗಳ ಬೀಡು ಅಂತ ಹೇಳ್ತಾರೆ. ಅದು ಅಲ್ಲದೆ ಅದರ ದರ್ಶನ ಎಲ್ಲರಿಗೂ ಆಗಬೇಕು. ಈಗಿನ ಹೊಸ ಜನ್ರೇಷನ್ಗೆ ಪ್ರತಿಯೊಂದು ವಾಸ್ತುಶಿಲ್ಪದ ಸಣ್ಣ ನಾವು ಕಲೆಗಳನ್ನು ಗೊತ್ತಾಗಬೇಕು. ಈ ದೃಷ್ಟಿಕೋನದಿಂದ ನಾವು 2ನೇ ವರ್ಷ ಹಂಪಿ ಪ್ರತಿಕೃತಿಯನ್ನು ಮಾಡಿದ್ವಿ. ಈ ಸಲ ನಾವು ಪಟ್ಟದಕಲ್ಲು ಹಾಗೂ ಐಹೊಳೆ ಗಲಗನಾಥ ಮಂದಿರ, ವಿರೂಪಾಕ್ಷ ಮಂದಿರ ಇದರ ಪ್ರತಿಕೃತಿಯನ್ನು ಮಾಡಿ ಈಗಿನ ಮಕ್ಕಳಿಗೆ ಹಾಗೂ ಈಗಿನ ಹೊಸ ಜನ್ರೇಷನರಿಗೆ ಆ ಕಲೆ ಬಗ್ಗೆ ಅಭಿರುಚಿಯನ್ನು ಮೂಡಿಸಲು ಇದೊಂದು ನಾಂದಿ ಹಾಡಬೇಕಂತೂ ನಾವೆಲ್ಲರೂ ಪ್ರಯತ್ನ ಮಾಡಿದ್ದೀವಿ. ಇದ್ರ ಹಿಂದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಕಲ್ಯಾಣ ಸಿದ್ದೇಶ್ವರ ಸೇವಕರ ಸಂಘದ ಎಲ್ಲ ನನ್ನ ತಮ್ಮಂದಿರ ಹಾಗೂ ಎಲ್ಲ ಕಾರ್ಯಕರ್ತಗಳು ಅವರೆಲ್ಲ ಕಷ್ಟ ಬಹಳ ಇದೆ. ಕಳೆದ 2.5 ತಿಂಗಳಿಂದ ಇದು ಮಾಡ್ತಾ ಇದ್ದಾರೆ. ಅವರು ದಿನ ತನ್ನ ಅಮೂಲ್ಯವಾದ ವೇಳೆಯನ್ನು ಕೊಟ್ಟು ಪೂರ್ತಿಯಾಗಿ ಇದನ್ನೆಲ್ಲ ಥರ್ಮಾಕೋಲ್ದಿಂದ ಪ್ರತಿಕೃತಿಯನ್ನು ಮಾಡಿ ಈ ನಮ್ಮ ಬೇಡಿಕೆಯ ದಸರಾಗೆ ಬರುವಂಥ ಎಲ್ಲ ನಮ್ಮ ಅಜ್ಜನ ಭಕ್ತರಿಗೆ ಅದನ್ನು ಅವರು ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಅದನ್ನು ನೋಡಿ ಅದನ್ನು ಹೊಗಳಬೇಕು, ಅದನ್ನು ತಿಳ್ಕೋಬೇಕು. ಅದರ ಇತಿಹಾಸ ಏನಿದೆ, ನಮ್ಮ ಕರ್ನಾಟಕ ಅನ್ನೋದು ಎಂಥ ದೊಡ್ಡ ಕಲಾ ಸಾಹಿತ್ಯ ಸಂಸ್ಕೃತಿಗಳ ಬೀಡು, ಅಂಥ ಬೀಡು, ಅದರ ಇತಿಹಾಸ ಏನಿದೆ ಅನ್ನೋದು ಈಗಿನ ಜನ್ರೇಷನ್ಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಕೋನದಿಂದ ಇದನ್ನು ಮಾಡಿ ನಮ್ಮೆಲ್ಲರೂ ಸೇವಕರು ಇದನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕಲ್ಯಾಣ ಸಿದ್ದೇಶ್ವರ ದಸರಾ ಮಹೋತ್ಸವ ಅಂಗವಾಗಿ ಶ್ರೀ ಕಲ್ಯಾಣ ಸಿದ್ದೇಶ್ವರ ಸೇವಕರಿಂದ ಈ ವರ್ಷ ಪಟ್ಟದಕಲ್ಲುದ ವಿರೂಪಾಕ್ಷ ಮಂದಿರ, ಗಲಗನಾಥ ಮಂದಿರ ಮತ್ತು ದುರ್ಗಾ ಮಂದಿರ, ಐಹೊಳೆ ಈ ಥರದ ಕಲಾ ಪ್ರದರ್ಶನವನ್ನು ನಾವು ಈಗ ಮಾಡಿದ್ದೀವಿ. ಈಗ ಸತತ 3 ವರ್ಷದಿಂದ ನಾವು ಇಂಥದ ಒಂದು ಐತಿಹಾಸಿಕ ಕಲಾ ಪ್ರದರ್ಶನ ಮಾಡ್ಕೋತ ಬಂದಿದ್ದೀವಿ. 1ನೇ ವರ್ಷ ಕೇದಾರನಾಥ ಮಂದಿರ ಮಾಡಿದ್ದು, 2ನೇ ವರ್ಷ ಲಾಸ್ಟ್ ಟೈಮ್ ನಾವು ವಿಜಯನಗರ ಸಾಮ್ರಾಜ್ಯದ ವಿರೂಪಾಕ್ಷ ಮಂದಿರ ಮತ್ತು ವಿಜಯ ವಿಠಲ್ ಮಂದಿರವನ್ನು ಮಾಡಿದ್ದೀವಿ. ಅದೇ ಥರ ಈ ವರ್ಷ ನಾವು ಪಟ್ಟದಕಲ್ಲುದ ವಿರೂಪಾಕ್ಷ ಮಂದಿರ, ಗಲಗನಾಥ ಮಂದಿರ ಮತ್ತು ಐಹೊಳೆ ದುರ್ಗಾ ದೇವಾಲಯ ಮಾಡಿದ್ದೀವಿ. ಈ ಥರ ಮಾಡೋದು ಹಿಂದಿನ ಉದ್ದೇಶ ಏನಂದರೆ, ನಮ್ಮ ಕನ್ನಡಿಗರದ ಒಂದು ಸಾಮ್ರಾಜ್ಯ ಇಡೀ ನಮ್ಮ ಜನರಿಗೆ ಇದು ಒಂದು ಅರ್ಥ ಆಗಬೇಕಾಗಿ ನಮ್ದೊಂದು ಇಚ್ಛೆ ಆಗೈತ್ರಿ. ಯಾಕಂದರೆ ಆಗಿನ ಕಾಲದ ಸಾಮ್ರಾಜ್ಯ ನಮ್ದು ಅತಿ ಎತ್ತರವಾಗಿತ್ತು. ಅದೇ ಥರದ ಸಾಮ್ರಾಜ್ಯ ಸಂಸ್ಕೃತಿ ಮತ್ತು ಇದು ನಮ್ಮ ಮಂದಿ ಜನ ಅರ್ಥ ಆಗಬೇಕಾದ ನಮ್ದೊಂದು ಪ್ರಯತ್ನ ಮಾಡಿದ್ದೀವಿ. ಇದೇ ಥರ ಈ ಪ್ರಯತ್ನಕ್ಕೆ ನಾವು ಈ ವರ್ಷ ಮಾಡಿದ್ದ ಮಂದಿರಕ್ಕೆ ಸಹಾಯ ಮಾಡಿದಂಥ ಪ್ರಜ್ವಲ್ ಸ್ವಾಮಿ, ಅದೇ ಥರ ಪ್ರಣವ್ ಸ್ವಾಮಿ, ಮಾಂತೇಶ್ ಚೌಲೆ, ವಿನಾಯಕ್ ಚೌಲೆ, ಗಣೇಶ್ ಚೌಲೆ ಈ ಥರದ ಸಹಕಾರ ಮಾಡಿದ್ದು. ಮತ್ತು ಈ ಪ್ರತಿಯೊಂದು ಸೆಟಪ್ಗೆ ನಮ್ಗೆ ಮಟೀರಿಯಲ್ ಸಪ್ಲೈ ಮಾಡಿದ್ದು ಸತೀಶ್ ಪಾಟೀಲ್ ರೀ. ಮತ್ತು ಕಲರಿಂಗ್ ಮಾಡಾಕ್ರಿ ಏರ್ ಕಾಂಪ್ರೆಸ್ ಕೊಟ್ಟಿದ್ದು ನಮ್ದು ಚಂದು ಕುಂಬಾರ್ ರೀ. ಇದೇ ಥರ ಸಾಕಷ್ಟು ಜನ ನಮ್ಗೆ ಬಂದು ಸಹಾಯ ಮಾಡಿದಿರಿ ಈ ಕೆಲ್ಸಕ್ಕೆ ರೀ. ಹಿಂಗೆ ಪ್ರತಿ ವರ್ಷ ಕೂಡ ನಮ್ಮ ಕನ್ನಡಿಗದ ಒಂದು ಗತವೈಭವವನ್ನು ನಾವು ಮಾಡೋದಾಗಿ ನಾವೊಂದು ಮತ್ತಷ್ಟು ಪ್ರಯತ್ನ ಮಾಡಬೇಕಾಗಿದೆ. ಮುಂದಿನ ವರ್ಷ ಕೂಡ ಇದೇ ಥರ ಒಂದು ಐತಿಹಾಸಿಕ ಕಲಾ ಪ್ರದರ್ಶನವನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀವಿ. ಇದು ಕಲಾ ಪ್ರದರ್ಶನ ತರೋದು ಒಂದೇ ಉದ್ದೇಶ ರೀ, ನಮ್ಮ ಕನ್ನಡಿಗರದ ಒಂದು ಏನು ಗತವೈಭವ ಇದೆ, ಈಗ ಆಗಿನ ಕಾಲದ ಒಂದು ಕಲೆ ಸಂಸ್ಕೃತಿ ಇದು ನಮ್ಮ ಜನರಿಗೆ ಒಂದು ತಿಳಿಸ್ಕೊಡೋದು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ಕೊತ ಬಂದಿದ್ದೀವಿ ರೀ. ಇದೇ ಥರ ಎಲ್ಲದೂ ನಮ್ಗೆ ಸಹಕಾರ ಇರಲಿ. ಹೆಚ್ಚು ನಮ್ದು ಕಲೆ ನಮ್ಮ ರಾಜ್ಯ ಜನತೆಗೆ ಗೊತ್ತಾಗಬೇಕು ಮತ್ತು ಎಲ್ಲರಿಗೆ ಅರ್ಥ ಆಗಬೇಕಾಗಿತ್ತು ಮತ್ತು ಒಂದೊಂದು ಮನವಿ ಇದೆ. ಧನ್ಯವಾದ.